ಕೆಳಗಡೆ ಬೀಳುತ್ತೆ. ಸೊ ಇದರಲ್ಲಿ ಕೋಳಿ ಬಿಟ್ರೆ ಕೋಳಿನೂ ಬೆಳೆಯುತ್ತೆ, ಕುರಿನೂ ಬೆಳೆಯುತ್ತೆ, ಮತ್ತೆ ಇದ್ ಕಡೆ ಹಸುನೂ ಬೆಳೆಯುತ್ತೆ. ಇದ್ರ ಕೆಳಗಡೆ ಒಂದು ಕೋಳಿ ಫಾರ್ಮಿಂಗ್ ಮಾಡೋದಕ್ಕೆ ಮತ್ತು ಹಸುಗಳನ್ನ ಫಾರ್ಮಿಂಗ್ ಮಾಡೋದಕ್ಕೆ ಒಂದು ಹೈಟೆಕ್ ಶೆಡ್. ಇದು ಕುರಿ ಮೇಯಿಸೋದಕ್ಕೆ ಹಲವಾರು ಹೆಂಗಸರೇ ಹೋಗ್ತಾ ಇರ್ತಾರೆ. ಸೊ ಅದಕ್ಕಾಗಿ ಹೆಂಗಸರಿಗೆ ಸೇಫ್ಟಿ ಇರಬೇಕು ಅಂತ ಹೇಳಿ ಬೆಟ್ಟಗಳ ಕಡೆ ಗುಡ್ಡಗಳ ಕಡೆ ಎಲ್ಲ ಮೇಯಿಸೋದಕ್ಕೆ ಹೋಗ್ತಾ ಇರ್ತಾರೆ. ಕಳ್ಳರು ಕೂಡ ಹಾಗೆ ಜಾಸ್ತಿ ಆಗಿದ್ದಾರೆ. ಸೊ ಅವರಿಂದ ಬಾಧೆಯನ್ನು ತಪ್ಪಿಸೋದಕ್ಕೆ ಈ ಥರ ಮನೆ ಮುಂದೆ ಕುರಿ ಶೆಡ್ನ ಪ್ಲಾನ್ ಮಾಡಿದ್ದಾರೆ. ಕೋಳಿ ಫಾರ್ಮಿಂಗ್ಗೆ ಇದು ಹೈಟೆಕ್ ಶೆಡ್ಡಲ್ಲಿ 3 ಜೀವ ಪ್ರಾಣಿಗಳನ್ನು ಬೆಳೆಸ್ಬೋದು. ಸೊ ಇದು ನಾವು ಮಾಡಿರೋ ಹೈಟೆಕ್ ಶೆಡ್. ಸೊ ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ನಾವಿವತ್ತು ಮಿಂಚನಹಳ್ಳಿ ಎಂಬ ಗ್ರಾಮದಲ್ಲಿ ಒಂದು ಕುರಿ ಶೆಡ್ನ ಹಾಕ್ತಿದ್ದೀವಿ. ಸೊ ನಮ್ಮ ಟೀಮ್ ಒಂದಿದೆ. ಸೊ ಆ ಟೀಮ್ನ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರಾಗಿ ತೋರಿಸ್ತೀನಿ. ಸೊ ಇವತ್ತು ನಾವು ಆ ಕುರಿ ಶೆಡ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಸೊ ನೀವು ನನ್ನ ಜೊತೆ ಬನ್ನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ. ವಿಡಿಯೋನ ಸೇವ್ ಮಾಡಿಟ್ಟಿರಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ಫ್ಯೂಚರಲ್ಲಿ ನಿಮಗೂ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಯೂಸ್ ಆಗ್ಬೋದು. ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಸ್ಕಿಪ್ ಮಾಡಿದೆ ನಾನು ಹಿಂದೆ ಫಾಲೋ ಮಾಡಿ. ಸೊ ನೋಡಿ ಗಾಯ್ಸ್, ಇದು ನಮ್ಮ ಟೀಮ್. ಇಲ್ಲಿ ನಮ್ಮ ತಂದೆಯವರಿದ್ದಾರೆ, ಮತ್ತು ಜಾಲ್ರೆಡ್ಡಿ ಇದ್ದಾನೆ, ಆ ಕಡೆ ಚನ್ನಕೇಶ್ವರ ರೆಡ್ಡಿ ವಿಡಿಯೋ ಮಾಡ್ತಿದ್ದಾನೆ, ನನ್ನ ತಮ್ಮ ಕೂಡ ವಿಡಿಯೋಗ್ರಫಿ ಮಾಡ್ತಿದ್ದಾನೆ. ಸೊ ನೀವು ನನ್ನ ಹಿಂದೆ ಬನ್ನಿ. ಸೊ ನಿಮಗೆ ಕುರಿ ಶೆಡ್ಡು ಯಾವ ರೀತಿ ಇರುತ್ತೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ ನನ್ನ ಹಿಂದೆ. ಸೊ ನೋಡಿ ಗಾಯ್ಸ್, ಇದು ಕುರಿ ಶೆಡ್. ಸೊ ಅಣ್ಣ ಇದು ಎಷ್ಟಿರೋದು? 26 ಅಡಿ ಅಗಲ, 30 ಅಡಿ ಉದ್ದ ಇರೋದು. ಇದರಲ್ಲಿ ಸರಿಸುಮಾರು ಒಂದು 100 ಕುರಿಯನ್ನು ಮೇಯಿಸ್ಬೋದು. ಸೊ ನಿಮಗೆ ಎಕ್ಸಾಂಪಲ್ಗೆ ಅಂತ ಹೇಳಿ ಕುರಿ ಶೆಡ್ ಒಳಗಡೆ ಕುರಿಗಳನ್ನ ಬಿಟ್ಟು ತೋರಿಸಿದ್ದೀವಿ. ಸೊ ಇದು ಅದು ಮೇವು ತಿನ್ನೋದು ಇದು. ಸೊ ಇಲ್ಲಿ ಮೇವು ಹಾಕ್ತಾರೆ. ಸೊ ಮತ್ತೆ ಇದು ಬಕೆಟಲ್ಲಿ ನೀರಿದೆ ನೋಡಿ. ಇದು ಅದಕ್ಕೆ ಹಸಿವಾದಾಗ ಅಥವಾ ಬಾಯಾರಿಕೆ ಆದಾಗ ನೀರನ್ನ ಕೊಡ್ತಾರೆ. ಆ್ಯಂಡ್ ಇನ್ನೂ ಬನ್ನಿ, ಈ ಕಡೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಸೊ ಕಾಣಿಸ್ತಿದೆಯಾ? ಈ ಕಡೆ ಕವರ್ ಮಾಡು, ಹಿಂಗೆ ಬಾ. ಸೊ ಈಗ ನಮ್ಮ ಛೋಟಾ ಭೀಮ್ ಇದ್ದಾನೆ. ಇವ್ರು ಕೂಡ ಕುರಿಗೆ ಆವಾಗ ಮೇವು ಇದ್ದಾನೆ. ಸೊ ಇದು ಸಿಂಪಲ್ ಆಗಿರೋದು. ಇದ್ರ ಕೆಳಗಡೆ ಒಂದು ಕೋಳಿ ಫಾರ್ಮಿಂಗ್ ಮಾಡೋದಕ್ಕೆ ಮತ್ತು ಹಸುಗಳನ್ನ ಫಾರ್ಮಿಂಗ್ ಮಾಡೋದಕ್ಕೆ ಅದು ಕೂಡ ಒಂದು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ನಾನು ಹಿಂದ್ಗಡೆ ಬಂದು. ಸೊ ಒಂದು ನಿಮಿಷ, ಇದು ತೋರಿಸಿಲ್ಲ. ಸೊ ಇದ್ ಕಡೆ ಒಂದು ಬ್ರೀಡ್ ಮೇಯಿಸ್ಬೋದು, ಇದ್ ಕಡೆ ಒಂದು ಬ್ರೀಡ್ ಮೇಯಿಸ್ಬೋದು. ಸೊ ಇದರಲ್ಲಿ ಡಿಫ್ರೆಂಟ್ ಅಂದರೆ ಇದ್ ಕಡೆ ಒಂದು 3 ಸ್ಟೆಪ್ಸ್ ಇರುತ್ತೆ ಆ್ಯಂಡ್ ರೈಟ್ ಸೈಡ್ ಒಂದು 3 ಸ್ಟೆಪ್ಸ್ ಇರುತ್ತೆ. ಸೊ ಇದು ಕುರಿಯ ಒಂದು ಹೈಟೆಕ್ ಶೆಡ್. ಇದು ಹೈಟೆಕ್ ಶೆಡ್ ಯಾಕೆ ಈ ಥರ ಮಾಡ್ತಾರಂತಂದರೆ ಈಗ ಕುರಿ ಮೇಯಿಸೋದಕ್ಕೆ ಹಲವಾರು ಹೆಂಗಸರೇ ಹೋಗ್ತಾ ಇರ್ತಾರೆ. ಸೊ ಅದಕ್ಕಾಗಿ ಹೆಂಗಸರಿಗೆ ಸೇಫ್ಟಿ ಇರಬೇಕು ಅಂತ ಹೇಳಿ ಬೆಟ್ಟಗಳ ಕಡೆ ಗುಡ್ಡಗಳ ಕಡೆ ಎಲ್ಲ ಮೇಯಿಸೋದಕ್ಕೆ ಹೋಗ್ತಾ ಇರ್ತಾರೆ. ಕಳ್ಳರು ಕೂಡ ಹಾಗೆ ಜಾಸ್ತಿ ಆಗಿದ್ದಾರೆ. ಸೊ ಅವರಿಂದ ಬಾಧೆಯನ್ನು ತಪ್ಪಿಸೋದಕ್ಕೆ ಈ ಥರ ಮನೆ ಮುಂದೆ ಕುರಿ ಶೆಡ್ನ ಪ್ಲಾನ್ ಮಾಡಿದ್ದಾರೆ. ಸೊ ಓನರ್ನ ಕೂಡ ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ಗೇಟ್. ಕುರಿಗಳು ಡೈರೆಕ್ಟಾಗಿ ಅಲ್ಲಿಂದ ಹಿಂಗೆ ಮೇಲೆ ಹತ್ತು ಬರ್ತವೆ. ಇದ್ ಕಡೆ ಹೋಗೋ ಬ್ರೀಡ್ ಇದ್ ಕಡೆ ಹೋಗುತ್ತೆ, ಇದ್ ಕಡೆ ಹೋಗೋ ಬ್ರೀಡ್ ಲೆಫ್ಟಲ್ಲಿ ಹೋಗುತ್ತೆ. ಮತ್ತು ಇದು ಈ ಹುಲ್ಲನ್ನು ಕ್ಲೀನ್ ಮಾಡೋದಕ್ಕೆ ನಾವು ಒಂದು ಇಲ್ಲಿ ಶೀಟ್ನ ಅಪ್ಲೈ ಮಾಡಿದ್ದೀವಿ. ಬೇಕಂದಾಗ ಹಾಕೋಬೋದು, ಕ್ಲೀನ್ ಮಾಡೋವಾಗ ತೆಗಿಬೋದು. ಇದು ಇಷ್ಟು. ಬಾ ಸಾರಿ, ತೆಲುಗು ಬಲ್ಕೆ ನೋಡಿ. ಆಲ್ರೆಡಿ ಒಂದು ಕೋಲಿನ ಬಿಟ್ಟಿದ್ದಾರೆ ಇಲ್ಲಿ. ಇನ್ನೂ ಒಂದು ಸ್ವಲ್ಪ ಮುಂದೆ ಬಾ. ನೋಡಿ ಗಾಯ್ಸ್, ಒಂದು ಸ್ವಲ್ಪ ಮಿಷಿನ್ ಸೌಂಡ್ ಬರ್ತದೆ. ಕ್ಲಿಯರಾಗಿ ಕೇಳಿಸೋದಕ್ಕೆ ನಾನು ಒಂದು ಸ್ವಲ್ಪ ವೆಯ್ಟ್ ಮಾಡ್ತೀನಿ. ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ. ಇದು ಕೆಳಗಡೆ ಕೋಳಿ ಫಾರ್ಮಿಂಗ್ಗೆ ಇದು. ಸೊ ಒಳಗಡೆ ಅದರ ಸಗಣಿ ಕೆಳಗಡೆ ಬೀಳುತ್ತೆ, ಕುರಿಗಳ ಸಗಣಿ ಕೆಳಗಡೆ ಬೀಳುತ್ತೆ. ಸೊ ಇದರಲ್ಲಿ ಕೋಳಿ ಬಿಟ್ಟರೆ ಕೋಳಿನೂ ಬೆಳೆಯುತ್ತೆ, ಕುರಿನೂ ಬೆಳೆಯುತ್ತೆ, ಮತ್ತು ಈ ಕಡೆ ಹಸುನೂ ಬೆಳೆಯುತ್ತೆ. ಇದು ಹಸುಗೆ. ಸೊ ಹಸುಗೆ ಅವರೇ ಪ್ಲಾನ್ ಮಾಡಿದ್ದಾರೆ. ಬಟ್ ಏನಂತಂದರೆ ಒಂದೇ
ಹೈಟೆಕ್ ಶೆಡ್ಡಲ್ಲಿ 3 ಜೀವ ಪ್ರಾಣಿಗಳನ್ನು ಬೆಳೆಸ್ಬೋದು. ಸೊ ಇದು ನಾವು ಮಾಡಿರೋ ಹೈಟೆಕ್ ಶೆಡ್. ಸೊ ನೋಡಿ ಗೈಸ್, ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆ ಕಡೆ ಮೇವು ಹಾಕಿದ್ದಾರೆ. ಸೊ ಎಲ್ಲ ಮನೆ ಮುಂದೆನೇ ಇದೆ. ನಿಮಗೆ ಈ ಕಡೆನೂ ತೋರಿಸ್ತೀನಿ, ಕಾಣಿಸ್ತಿದೆಯಾ ಅದು ಮೇವು ಹಸುಗಳಿಗೆ ಮತ್ತು ಕುರಿಗಳಿಗೆ. ಮತ್ತು ಅಲ್ಲಿ ಒಂದು ಇದೆ, ಅಲ್ಲಿ ಅದನ್ನೇನಂತಾರೆ ಅದು ಹುಲ್ಲಿನ, ನಮ್ಮ ಕಡೆ ವಾಮ್ ಅಂತಾರೆ, ಹುಲ್ಲಿನ ವಾಮ್. ಮತ್ತು ಇನ್ನೊಂದು ಬಾ. ಸೊ ನೋಡಿ, ಇದು ಹತ್ತು ಕಡೆ ನಾಯಿಗಳು ಕುರಿಗಳಿರ್ತಾವಲ್ಲ, ನಾಯಿಗಳು ಬರ್ದಿರಾ ಮತ್ತು ಹಾವುಗಳು ಬರ್ದಿರಾ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದೀವಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಇನ್ನೊಂದು ಸತಿ ಆದರೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಇಷ್ಟ ಇವತ್ತಿನ ವೀಡಿಯೋ. ಬಟ್ ಏನಂತಂದರೆ ಇದು ಹೌದು, ನಾವು ಇವತ್ತು ಮಾಲೀಕರ ಹತ್ರ ಮಾತಾಡ್ತಿಲ್ಲ. ಈ ಹೈಟೆಕ್ ಶೆಡ್ನ ಮಾಲೀಕರ ಹತ್ರ ಮಾತಾಡೋಣ ಬನ್ನಿ. ಸೊ ನೋಡಿ, ಇವರೇ ನಮ್ಮ ಈ ಹೈಟೆಕ್ ಶೆಡ್ನ ಮಾಲೀಕರು. ಸೊ ಇವ್ರ ಹತ್ರ ಒಂದು ಸ್ವಲ್ಪ ಮಾತಾಡೋಣ. ಹೇಗೆ ಮಾತಾಡೋಣ ಅಣ್ಣ? ಈಗ ಹೈಟೆಕ್ ಶೆಡ್ ಹಾಕ್ತಿದ್ದೀರಲ್ಲ, ನಿಮ್ಗೆ ಉಪಯೋಗ ಹೆಂಗೆ ಈ ಹೈಟೆಕ್ ಶೆಡ್ನ? ಒಂದು ಮೇಲ್ಗಡೆ ಓಕೆ ಓಕೆ ಕೆಳಗಡೆ ಇದು ಹಾಕ್ತೀವಲ್ಲ, ಸ್ಪೆಷಲ್ ಹಾಕಿರೋದು ಉದ್ದೇಶ ಏನಂದ್ರೆ ಕೆಳಗಡೆ ನಾಟಿ ಕೋಳಿಗಳನ್ನ ಬೇಯಿಸೋಣ ಅಂತ. ಕ್ಯಾಮ್ರಾಮನ್ ಇತ್ತು ಕಡೆ, ಯಾಕಂದ್ರೆ ಹತ್ತು ಕಡೆ ಕುರಿಗಳಿರ್ತವೆ, ಈತ ಕಡೆ ಒಣಮೇವು ಹಾಕೊಳ್ಳೋದಕ್ಕೆ ಇಲ್ಲಿ ಮೇಲ್ಗಡೆ ಇದು ಹಾಕಿದ್ದೀವಿ. ಮೆಸ್ ಹಾಕಿರೋದು ಯಾಕಂದ್ರೆ ಮೇಲ್ಗಡೆನೂ ಮೆಸ್ ಹಾಕಿರೋದು ಯಾಕಂದ್ರೆ ಕೋತಿಗಳು ಅವು ಇವು ಬರ್ದಿರ ಇರಲಿ ಅಂತ. ನೋಡಿ ಅಲ್ಲಿ ಮೆಸ್ಸು ಅಲ್ಲಿ ಕಾಣಿಸ್ತಿದೆಯಾ, ಅಲ್ಲಿ ತೋರಿಸು. ಹತ್ತು ಕಡೆ ಕೋತಿಗಳು ಹತ್ತದಿರ ಒಳಗಡೆ ಹೋಗಿ ಅದು ಕಸ ಜಾಸ್ತಿ ಚಿದ್ರವಿದ್ರ ಮಾಡುತ್ತೆ. ಸೊ ಅದಕ್ಕಾಗಿ ಸೇಫ್ಟಿಗೋಸ್ಕರ ಒಂದು ಸ್ವಲ್ಪ ಮೆಸ್ ಕೂಡ ಹಾಕ್ಸಿದ್ದಾರೆ. ಮತ್ತೆ ಇಲ್ಲಿ ಡೋರು ಮತ್ತು ಹಿಂದ್ಗಡೆ ಡೋರ್ ಯಾಕೆ ಇಟ್ಟಿರೋದು ಅಂದ್ರೆ ಹಿಂದ್ಗಡೆ ನಮ್ಮದೇ ಜಾಗ ಇರೋದ್ರಿಂದ ಅಲ್ಲಿ ಜೋಳ ಎಲ್ಲ ಬೆಳೆಸ್ತೀವಿ. ಈ ದನಕರುಗಳಿಗೆ ಮತ್ತೆ ಕುರಿಗಳಿಗೆ ಮೇವು ಕೊಯ್ಕೊಂಡು ಬರ್ಬೇಕಂದ್ರೆ ಬೇಕಾಗುತ್ತೆ. ಹಾಗಾಗಿ ಅದು ಡೋರು, ಆ ಕಡೆ ಡೋರು ಮತ್ತೆ ಈ ಕಡೆ ಡೋರ್ ಇಟ್ಟಿದ್ವಿ. ಕೆಳಗಡೆ ಎಲ್ಲ ನಾಟಿ ಕೋಳಿಗಳು ಬೇಯಿಸ್ತೀವಿ. ಸೊ ನೋಡಿ, ಹತ್ತು ಕಡೆ ಕಳ್ಳರು, ಹತ್ತು ಕಡೆ ಯಾರು ಒಳಗಡೆ ಬರ್ದಿರಾ, ಹತ್ತು ಕಡೆ ಒಂದು ಡೋರ್ ಪ್ಲಾನ್ ಮಾಡಿದ್ದಾರೆ. ಸೊ ಹತ್ತು ಕಡೆ ಅವ್ರದ್ದೇ ಜಮೀನು ಆಗಿರೋದ್ರಿಂದ ಸೊ ಹತ್ತು ಕಡೆಯಿಂದ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಹತ್ತು ಕಡೆ ಪ್ಲಾನ್ ಮಾಡಿದ್ದಾರೆ. ಸೊ ಮುಂದ್ಗಡೆನೇ ಎಲ್ಲ ಫೆನ್ಸಿಂಗು ಆ್ಯಂಡ್ ಮೆಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಈ ಕಡೆನೂ ಒಂದು ಸೇಫ್ಟಿ ಇರುತ್ತೆ. ಒಂದು ವೇಳೆ ಮನೆಯಲ್ಲಿ ಯಾರೋ ಇದ್ರು ಇಲ್ಲದೆ ಇರುವಾಗ ಬೀಗ ಹಾಕ್ಕೊಂಡು ಹೋಗ್ಬೋದು. ಎಲ್ಲ ಸೇಫ್ಟಿನೂ ಇಲ್ಲಿದೆ. ಮತ್ತು ಮುಂದ್ಗಡೆ ಮೇಲೆ ರೂಫಿಂಗ್ ಶೀಟ್ಸ್ ಹಾಕಿದ್ದಾರೆ. ಅದು ಮಳೆ ಬರ್ದಿರಾ ಅಥವಾ ನೆರಳಿಗಾಗಿ ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಬಟ್ ನಿಮ್ಮ ಫ್ಯೂಚರ್ಗೋಸ್ಕರ ಯಾವತ್ತಾದರೂ ವಿಡಿಯೋ ನಿಮಗೆ ಉಪಯೋಗ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಇಷ್ಟೊಂದು ಮಾಡ್ತಾಯಿದ್ದೀವಿ. ಸೊ ಮಾಲೀಕರ ಹತ್ರ ಒಂದು ಸೆಕೆಂಡ್ ಇಸ್ಕೊಳ್ಳೋಣ. ಸೊ ಗೈಸ್, ವಿಡಿಯೋನ ಸೇವ್ ಮಾಡಿಟ್ಟಿರಿ, ಫ್ಯೂಚರಲ್ಲಿ ನಿಮಗೂ ಹೆಲ್ಪ್ ಆಗುತ್ತೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ಬ್ಲಾಗಿಂಗ್ ವಿಡಿಯೋ ಸೊ ಸಕ್ಸಸ್ಫುಲ್ ಆಗಿ ಬಂದಿದೆ. ಬಾಯ್.